ಪ್ರತಿ ಬಾರಿ ಕೇಳ್ತಾ ಇದೀವಿ ಕೆಪಿಎಸ್ಸಿ ಪತ್ರಿಕೆಯಲ್ಲಿ, ಬಟ್ ಯುಪಿಎಸ್ಸಿ ಈ ತರ ಕೆಪಿಎಸ್ಸಿ ಈ ತರ ಆದಾಗ ಎಲ್ಲದು ಡ್ಯಾಮೇಜ್ ಆಗ್ತಿರೋದು ಎಲ್ಲಿ ಲೂಪ್ ಹೋಲ್ಸ್ ಎಲ್ಲಿದೆ ಅಂತ ಅದನ್ನ ಸರಿಪಡಿಸಕ್ಕೆ ಏನ್ ಮಾಡಬೇಕು? ಸರ್, ಈಗ ಯು ಪಿ ಎಸ್ ಸಿಲಿ ನಂಬರ್ ಆಫ್ ಮೆಂಬರ್ಸ್ ಕಡಿಮೆ ಇದ್ದಾರೆ. ಇಲ್ಲಿ ಕೆ ಪಿ ಎಸ್ ಸಿಲಿ ಸುಮಾರು 16 ಜನ ಇದ್ದಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿಲಿ ಮೆಂಬರ್ಸ್ ಮ್ಯಾಕ್ಸಿಮಮ್ 4 to 5 ಮೆಂಬರ್ಸ್ ಇರಬೇಕಂತ ಹೇಳ್ಬಿಟ್ಟು. ಮತ್ತೆ ಕ್ವಶನ್ ಪೇಪರ್ ಸರ್, ಎಕ್ಸಾಮ್ಸ್ ಪ್ಯಾಟರ್ನ್ ಹೆಂಗಿರ್ಬೇಕಂತಂದ್ರೆ ಇವ್ರು ಇಷ್ಟ ಬಂದಂಗೆ ಎಕ್ಸಾಮ್ ತಿಳಿಸೋದಲ್ಲ. ಪ್ರತಿ ಸತಿ ಪ್ರಿಲಿಮ್ಸ್ ಪೇಪರ್ ಲೀಕ್ ಆಗುತ್ತೆ, ಮೇನ್ಸ್ ಪೇಪರ್ ಲೀಕ್ ಆಗುತ್ತೆ. 16 ಜನ ಮೆಂಬರ್ಸ್ ಇದ್ದಾಗ ಪ್ರಿಲಿಮ್ಸ್ ಪೇಪರ್ ಲೀಕ್ ಆಗಲಿಲ್ಲ ಅಂತಂದ್ರೆ ಕ್ವಶನ್ಸ್ ತೊಗೊಂಡೋಗಿ ಕ್ಯಾಂಡಿಡೇಟ್ಸ್ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಕೆ ಪಿ ಎಸ್ ಸಿ ಮೆಂಬರ್ಸು ಮತ್ತು ಅಧಿಕಾರಿಗಳು, ಕೆ ಪಿ ಎಸ್ ಸಿ ಚೇರ್ಮನ್ದು. ಇದನ್ನು ಕಡಿವಾಣ ಹಾಕ್ಬೇಕಂತಂದರೆ ಇದು ಒಬ್ಬರು ಕಂಟ್ರೋಲಲ್ಲಿ ಇರ್ಬೇಕು ಸರ್. ಆ ಕ್ವಶನ್ ಪೇಪರ್ ರೆಡಿ ಮಾಡೋರು ಎಕ್ಸಾಮ್ಸ್ ಏನು ನಡೆಯುತ್ತೆ 10 to 15 ಡೇಸು ಅವರು ಒಂದೇ ರೂಮಲ್ಲಿ ಒಂದು ಐಸೋಲೇಟ್ ಆಗಬೇಕು. ಆ ಕ್ವಶನ್ ಪೇಪರ್ನ ಎಕ್ಸಾಮ್ ಸೆಂಟರ್ಗೆ ಬಿಫೋರ್ 1 hour ಕ್ಯಾಂಡಿಡೇಟ್ಸು ಎಕ್ಸಾಮ್ ಹಾಲ್ ಒಳಗಡೆ ಕೂತಿರ್ಬೇಕು. ಅವಾಗ ಕ್ವಶನ್ ಪೇಪರ್ ಕಳಿಸ್ಬೇಕು. ಅಲ್ಲೇ ಎಕ್ಸಾಮ್ ಸೆಂಟ್ರಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿ ಆ ಕ್ವಶನ್ಸು ಕ್ಯಾಂಡಿಡೇಟ್ಸ್ ಕೊಡಬೇಕು. ಆ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಕ್ವಶನ್ ಪೇಪರ್ ಲೀಕ್ ಆಗಲ್ಲ. ಯಾವುದೇ ಕಾರಣಕ್ಕೂ ಮೊಬೈಲ್ ಇರಬಾರ್ದು ಸರ್. ಎಲೆಕ್ಟ್ರಿಕ್ ಡಿವೈಸ್ ಯೂಸ್ ಮಾಡೋಂಗಿಲ್ಲ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಈ ಥರ ಎಲ್ಲ ಸ್ಟ್ರಿಕ್ಟ್ ಕ್ರಮ ತೊಗೊಬೇಕು. ಬ್ಲೂಟೂತ್ ಇವತ್ತು ನೋಡಿ ಸರ್, ಎಷ್ಟೊಂದು ಜನ ಬ್ಲೂಟೂತ್ ಯೂಸ್ ಮಾಡ್ಕೊತಾರೆ. ಮತ್ತು ಎಕ್ಸಾಮ್ಸ್ ಹಾಲ್ ಒಳಗಡೆ ಎಕ್ಸಾಮ್ ಇನ್ವಿಜಿಲೇಟ್ರು ಮತ್ತು ಏನು ಅಲ್ಲಿ ಇರೋಂಥ ಪ್ರಿನ್ಸಿಪಲ್ಸು ಅವ್ರ ಇನ್ವಾಲ್ವ್ಮೆಂಟ್ ಇರುತ್ತೆ. ಇವತ್ತು ಎಲೆಕ್ಷನ್ ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ, ನಮ್ಮ ಸೌತಿಂದ ಕರ್ನಾಟಕ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಸೌತಿಂದ ನಾರ್ತ್ ಕಳಿಸ್ತೀವಿ ಟೀಚರ್ಸ್ನ ಎಲೆಕ್ಷನ್ ಕಂಡಕ್ಟ್ ಮಾಡೋ ಟೈಮಲ್ಲಿ. ಅದೇ ರೀತಿ ಈ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಸೌತಿಂದ ನಾರ್ತಿಂದ ಸೌತಿಗೆ ಇನ್ವಿಜಿಲೇಟ್ರು ಮತ್ತು ಪ್ರಿನ್ಸಿಪಲ್ನ ಚೇಂಜಸ್ ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಕ್ಯಾಂಡಿಡೇಟ್ಸ್ನ ಇಂಟರ್ಚೇಂಜ್ ಮಾಡೋದಲ್ಲ ಸರ್. ಕ್ಯಾಂಡಿಡೇಟ್ಸ್ ಅದೇ ಸ್ಕೂಲು ಕಾಲೇಜಸ್ ಎಕ್ಸಾಮ್ ಬರೀತಾರೆ, ಬಟ್ ಅಲ್ಲಿರೋಂಥ ಸ್ಟಾಫ್ ಇನ್ವಿಜಿಲೇಟ್ರು ಅವ್ರು ಶಫಲ್ ಮಾಡಬೇಕು. ಅವ್ರು ಮಾಡೋದ್ರಿಂದ ಅಲ್ಲಿ ಒಂದು ಅಕೌಂಟಬಿಲಿಟಿ ಬರುತ್ತೆ, ಅಲ್ಲೊಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ. ಸರ್, ಯಾರು ಏನು ಇಲ್ಲಿ ಫ್ರೀಯಾಗಿ ಎಕ್ಸಾಮ್ ಬರ್ಸ್ಕೊತಾ ಇಲ್ಲ. ಒಂದು ಎಕ್ಸಾಮು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 500 ರೂಪಾಯಿ ಕಟ್ಟಬೇಕು. ಕೆ ಪಿ ಎಸ್ ಸಿಲಿ ಕೆ ಇ ಎದಲ್ಲಿ 750 ರೂಪಾಯಿ ಫೀಸ್ ಕಟ್ಟಬೇಕು. ಎಲ್ಲೋಗುತ್ತೆ ಸರ್ ನಾವು ಕಟ್ಟೋಂಥ ಫೀಸು? ಎಲ್ಲೋಗುತ್ತೆ? 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡಲ್ಲ ಒಂದು ಎಕ್ಸಾಮ್ಸ್. ನಾವು ಒಂದು ಇಂಡಿವಿಜುವಲ್ ಅಂತಂದರೆ ಒಂದು ಕ್ವಶನ್ ಪೇಪರ್ ಎಷ್ಟಿರುತ್ತೆ ಸರ್? ಒಂದು 10 ರೂಪಾಯಿ 15 ರೂಪಾಯಲ್ಲಿ ಮುಗಿಯುತ್ತದು. ಎಕ್ಸಾಮ್ ಇನ್ವಿಜಿಲೇಟರ್ ಎಲ್ಲರಿಗೂ ಸೇರಿದ್ರೆ 1000 ರೂಪಾಯಿ ಕೊಟ್ಟರೆ ಅವನು ಮುಗೀತು. ಮ್ಯಾಕ್ಸಿಮಮ್ ಎಷ್ಟಾಯ್ತು? 1 or 2 ಕ್ಯಾಂಡಿಡೇಟ್ಸ್ ಒಂದು ರೂಮಲ್ಲಿ 24 ಜನ ಎಕ್ಸಾಮ್ ಬರೀತಿದ್ದಾರೆ ಅಂದರೆ 4 ಜನದ ಖರ್ಚು, 20 ಜನದ ಸೇವ್ ಮಾಡ್ಕೊಂಡು ಇವತ್ತು ಸರ್ಕಾರ ಆ ದುಡ್ಡನ್ನು ಲೂಟಿ ಹೊಡಿತಾ ಇದೆ. ಈಗ ನೀವು ಯುಪಿಎಸ್ಸಿ ನೋಡಿರ್ತೀರ ಮತ್ತು ಕೆಪಿಎಸ್ಸಿ, ಅಲ್ಲಿ ಹೇಗೆ ಲೀಕ್ ಆಗಲ್ಲ? ಅಲ್ಲಿ ಏನು ಕಡಿವಾಣ ಇರುತ್ತೆ? ಇದೆಲ್ಲ ಟ್ರಾನ್ಸ್ಪರೆನ್ಸಿ ಆಗಿರುತ್ತಾ ಹೇಗೆ ಸರ್? ಅಲ್ಲಿ ಪ್ರಾಪರ್ ಒಂದು ಕ್ವಶನ್ ಪೇಪರ್ ಬಂಡಲ್ಲು, ಸೀಲು ಎಲ್ಲನೂ ಆ ಡಿ ಸಿ ಅವ್ರ ಅಂಡರಲ್ಲಿ ಇರುತ್ತೆ. ಅವರೊಂದು ಕಾನ್ಫಿಡೆನ್ಷಿಯಲ್ ಮೇಂಟೈನ್ ಮಾಡ್ತಾರೆ. ಅದು ಅಷ್ಟು ಈಸಿಯಾಗಿ ಇದು ಮಾಡೋಕೆ ಹೋಗಲ್ಲ. ಎಲ್ಲಿಂದ ಬರ್ತಾ ಇದೆ ಅದು ಮಾನಿಟರ್ ಮಾಡ್ತಾರೆ. ಎಲ್ಲಿಂದ ಕ್ವಶನ್ ಪೇಪರ್ ಎಲ್ಲಿ ಕೊಡಬೇಕು, ಏನು ಮಾಡಬೇಕು, ಯಾವ ಮೂಮೆಂಟಲ್ಲಿ ಇದು ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಥರ ಕ್ರಮ ತೊಗೊತಾ ಇಲ್ಲ ಸರ್. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಬ್ಯಾಂಕ್ಸ್ ಹೆಂಗೆ ರನ್ ಆಗುತ್ತೆ ಸರ್? ಒಂದು ಎ ಟಿ ಎಮ್ಗೆ ಬ್ಯಾಂಕಿಂದ ಎ ಟಿ ಎಮ್ ದುಡ್ಡು ತೊಗೊಂಡೋಗ್ಬೇಕಾದ್ರೆ ಪ್ರತಿಯೊಂದು CCTV ಅಂಡರಲ್ಲೇ ವರ್ಕ್ ಆಗುತ್ತೆ ಇಲ್ಲ ಸರ್? ಎಲ್ಲಾದರೂ ಒಂದು ಚೂರು ಲೋಪಲ್ ಸಿಗುತ್ತಾ? 1 ರೂಪಾಯಿ ಏನಾದರೂ ಮಿಸ್ಬಿಹೇವ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಪ್ರತಿಯೊಂದು ಅಕೌಂಟಬಿಲಿಟಿ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡ್ತಾ ಇದೆ. ಅದರಲ್ಲೂ ಆಗ್ತಾ ಇಲ್ಲ ಅಂತಲ್ಲ ಸರ್, ಅದರಲ್ಲೂ ಆಗ್ತಾ ಇದೆ, ಬಟ್ ಆದರೆ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಆದರೆ ಅಲ್ಲಿ ಇದು ವರ್ಷ ಅಲ್ಲಿ 10% ಆದರೆ ಇಲ್ಲಿ 90% ಆಗ್ತಾ ಇದೆ. ಅಲ್ಲಿ 90% ಪ್ರಾಮಾಣಿಕವಾಗಿ ಇತ್ತಂದ್ರೆ ಇಲ್ಲಿ ಬರೀ 10% ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗ್ಬೋದು. ಎಕ್ಸಾಮ್ ಹಾಲ್ ಅಲ್ಲ ಸರ್. ಎಕ್ಸಾಮ್ ಹಾಲ್ ನಡೆಯೋದು ರೆಸಾರ್ಟ್ ಹೊರಗಡೆ ಬೇರೆ ಬೇರೆ ಸ್ಟೇಟಿಗೆ ಕರ್ಕೊಂಡು ಹೋಗ್ತಾರೆ, ಹೋಟೆಲಲ್ಲಿ ಕರ್ಕೊಂಡ್ಬರ್ತಾರೆ. ಕ್ಯಾಂಡಿಡೇಟಿಗೆ ಮೊದಲೇ ಕ್ವಶನ್ಸ್ ಮಗ್ಅಪ್ ಮಾಡಿಸ್ತಾರೆ, ಆಮೇಲೆ ಎಕ್ಸಾಮ್ ಹಾಲ್ ಕರ್ಕೊಂಬಂದು ಬಿಡ್ತಾರೆ, ಎಕ್ಸಾಮ್ ಬರೀತಾರೆ. ಈ ರೀತಿ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಇಂಡಿವಿಜುವಲ್ ಬಾಡಿ ಕೆಪಿಎಸ್ಸಿ ಸರ್ಕಾರ ನಮಗೆ ಬರಲ್ಲ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವುದೇ ಸರ್ಕಾರ ಬಂದು ಸರ್, ಇದು ಜವಾಬ್ದಾರಿ ಬರೋದು ಒಂದು KPSC ಬರೋದು ಹೈಯರ್ ಎಜುಕೇಷನ್ ಮಿನಿಸ್ಟರು, ಮತ್ತು DPR ಅಂಡರ್ ಬರೋದು CM ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಸರ್. KPSCಯಲ್ಲಿ ಏನೇ ತಪ್ಪಾದ್ರೂ ಅದ್ರ ಜವಾಬ್ದಾರಿ ಹೊತ್ಕೊಬೇಕಾಗಿರೋದು CM. ಈ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಏನು ಹೇಳ್ತಿದ್ದಾರೆ, ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂತಂದರೆ ಜಿಲ್ಲಾ DC ಅವರು ಅವ್ರ ಜವಾಬ್ದಾರಿ ಅಂತಾರೆ. ಇದು ಜಿಲ್ಲಾಧಿಕಾರಿಗಳ ಅಂದರೆ DC ಅವ್ರ ಜವಾಬ್ದಾರಿ ಅಲ್ಲ. ಅವ್ರದ್ದು ಕೆಲಸ ಏನಿದೆ ಆ ಕೆಲಸ ಅವ್ರು ಮಾಡ್ತಾರೆ. ನಿಮ್ಮ ಕೆಲಸ ಏನಿದೆ ಅದು ನೀವು ಮಾಡಬೇಕಾಗುತ್ತೆ. ಇದು KPSC ಅಂಡರ್ ಬರೋದು ನಿಮ್ಮ ಅಂಡರಲ್ಲಿ ಬರೋದು. ನಾವು ಇನ್ನು 4 ದಿನದಲ್ಲಿ KPSCಯಲ್ಲಿ ಆಗ್ತಿರೋ ಅಂಥ ಒಂದು ಏನು ಅಕ್ರಮಗಳ ಬಗ್ಗೆ CBI ತನಿಖೆ ಕೊಟ್ಟಿಲ್ಲ ಅಂತಂದರೆ, ಅಲ್ಲಿರೋಂಥವ್ರ ಮೇಲೆ ನೀವು ಕ್ರಮ ತೊಗೊಂಡಿಲ್ಲ ಅಂತಂದರೆ, ನಾವು ಕೊಟ್ಟಿರೋಂಥ ಎವಿಡೆನ್ಸು ಡಾಕ್ಯುಮೆಂಟ್ಸ್ ಮೇಲೆ FIR ಮಾಡಿಸಿರೋದ್ರ ಮೇಲೆ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ರಾಜೀನಾಮೆಗೆ ಒತ್ತಾಯ ಮಾಡಿ ಹೋರಾಟ ಮಾಡಬೇಕಾಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ.
ನೋ ಕಾಂಪ್ರಮೈಸ್. ಇಷ್ಟು ದಿನ KPSC ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಹೆಂಗಿತ್ತಂದ್ರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿ ದುಡ್ಡು ತೊಗೊಂಡು ಆ ಕೇಸಸ್ ಒಂದು ಹಂತಕ್ಕೆ ಹೋಗುತ್ತೆ, ಬಿಟ್ಬಿಡ್ತಾರೆ ಸರ್. ಈಗ ಈಗ ನೋಡಿ ಸೆಕ್ರೆಟರಿ ಚೇಂಜ್ ಮಾಡಿದ್ರು, ಈಗ ಒಂದಷ್ಟು ಬದಲಾವಣೆ ಆಯಿತು. ಅದೇ ಥರ ಒಂದಷ್ಟು ಸದಸ್ಯರನ್ನು ಕೂಡ ಈಗ ನಿಮ್ಮ ಸ್ನೇಹಿತರು ಕೂಡ ಒಂದಷ್ಟು ಹೇಳಿದ್ರು, ಅಲ್ಲಿ 16 ಜನಗಳನ್ನೇನಾದ್ರು ಬದಲಾದರೆ ಯಾರ ಜೊತೆ ಕಾಂಟ್ಯಾಕ್ಟ್ ಇರಬಾರ್ದು. ಈಗ ನಿಮ್ಮ ಇನ್ನೊಬ್ಬರು ಸದಸ್ಯರು ನೋಟ್ ಬ್ಯಾನ್ ಆಗೋ ಟೈಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗೋ ಟೈಮಲ್ಲೂ ಕೂಡ ವಿತೌಟ್ ಯಾರಿಗೂ ಅವ್ರು ಅಲ್ಲಿದ್ದಾರೆ ಈ ಕ್ವಶನ್ನೇ ತೆಗಿತಾ ಇದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಬಾರ್ದು. ಆ ಲೆಕ್ಕಾಚಾರದಲ್ಲಿ ಏನಾದ್ರು ಹೊಸದಾಗಿ ತರಬೇಕು ಅನ್ನೋ ಲೆಕ್ಕಾಚಾರ ಇದೆ. ಖಂಡಿತ ಸರ್, ಸರ್ಕಾರ ಮನ್ಸು ಮಾಡಿದ್ರೆ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡ್ಬೋದು, ಅದನ್ನೇ ನಾಳೆನೇ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡ್ಬೋದು, ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ತಗೊಬೋದು. ಸರ್ಕಾರ ಮಾಡಲೇಬೇಕು ಅಂತಂದ್ರೆ ಇದರಲ್ಲಿ ಏನು KPSC ಭ್ರಷ್ಟಾಚಾರದಲ್ಲಿ ಬರೀ ಮೆಂಬರ್ಸು, ಚೇರ್ಮನು, ಅಧಿಕಾರಿಗಳಿಲ್ಲ ಸರ್, ರಾಜಕೀಯ ವ್ಯಕ್ತಿಗಳಿದ್ದಾರೆ. KPSC ಮೆಂಬರ್ಸು ಮತ್ತು ಚೇರ್ಮನು ಬೆಳಗ್ಗೆ ಇದ್ದರೆ ಯಾರ ಮನೆಗೆ ಹೋಗ್ತಾರೆ ಸರ್? ಮಿನಿಸ್ಟರ್ ಮನೆಗೆ ಹೋಗ್ತಾರೆ. ರಾತ್ರಿ ಆದರೆ ಅವ್ರ ಮನೇಲಿ ಚರ್ಚೆ ಆಗುತ್ತೆ. ಇಷ್ಟೆಲ್ಲ ಕೋಟಿ ಕೋಟಿ ಅವ್ಯವಹಾರ ಆಯ್ತಂತಂದ್ರೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಬಡವ್ರ ಮಕ್ಕಳಿಗೆ ಎಲ್ಲಿ ನ್ಯಾಯ ಸಿಗುತ್ತೆ? ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಸರ್ಕಾರ ಸ್ಟ್ರಿಕ್ಟ್ ಆಕ್ಷನ್ ತಗೊಬೇಕು ಸರ್ KPSC ಮೇಲೆ. ಕಂಟ್ರೋಲ್ ತಗೋಬೇಕು. ಕಮಿಟಿ ಮೆಂಬರ್ ಆಗಬೇಕಂದ್ರೆ ದುಡ್ಡು ಕೊಟ್ಟು ಮಾಡ್ಲೇಬೇಕು ಸರ್, ಈಗ ಮಾಡ್ಲೇಬೇಕು. ಈಗ ನಾವು ಹೋರಾಟ ಮಾಡಿ ಇಷ್ಟೆಲ್ಲ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತೀವಿ. ಒನ್ಸ್ ನೋಟಿಫಿಕೇಶನ್ಸ್ ಆದ್ಮೇಲೆ ಇವ್ರು ಇಷ್ಟ ಬಂದವರಿಗೆ ಹುದ್ದೆಗಳನ್ನ ಮಾರ್ಕೊಳೋದಾದ್ರೆ ನೋಟಿಫಿಕೇಶನ್ ಮಾಡೋದಕ್ಕೆ ಹೋರಾಟ ಯಾಕೆ ಮಾಡ್ಬೇಕು ಸರ್? ಯಾಕೆ ಮಾಡ್ಬೇಕು ಹೇಳಿ? ಹೌದಾ ಇಲ್ವಾ ಸರ್? ಈ ಶಿಕ್ಷಣ ಇಲಾಖೆಯಲ್ಲೂ ಪಾಪ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದೇನಕ್ಕೆ ಕೇಳಿ? ಇವತ್ತು ಟೀಚರ್ಸ್ ವೇಕೆನ್ಸಿನೇ ಆಗ್ತಾ ಇಲ್ಲ. ಅಲ್ಲಿ ಟೀಚರ್ಸ್ ವೇಕೆನ್ಸಿ, ಹಿಂದಿ ಟೀಚರ್ಸ್ ಆಗ್ತಾ ಇಲ್ಲ, ಕನ್ನಡ ಟೀಚರ್ಸ್ ಆಗ್ತಾ ಇಲ್ಲ, ಚಿತ್ರಕಲಾ ಟೀಚರ್ಸ್ ಆಗ್ತಾ ಇಲ್ಲ, ಸಂಗೀತ ಟೀಚರ್ಸ್ ನೋಡಿ ಸರ್ ಎಲ್ಲ ಪಾಪ ಬ್ಲೈಂಡ್ ಇದರಲ್ಲಿ. 10 ವರ್ಷ 15 ವರ್ಷ ಆದರೂ ಟೀಚರ್ಸ್ ವೇಕೆನ್ಸಿ ಫಿಲ್ ಮಾಡ್ತಾ ಇಲ್ಲ. ಮರಾಠಿ ಮೀಡಿಯಂ ಸ್ಟೂಡೆಂಟ್ಸ್ ಫಿಲ್ ಮಾಡ್ತಾ ಇಲ್ಲ. ದೈಹಿಕ ಶಿಕ್ಷಕರು 18 ವರ್ಷ ಆಗಿದೆ. ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ, ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಸಾಮಾನ್ಯ ಶಿಕ್ಷಕರಂತ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇದೀವಿ, ಅದನ್ನು ಮಾಡ್ತಾ ಇಲ್ಲ. ಈಗ ನೀವು ಏನೆಲ್ಲ ಬದಲಾವಣೆ, ಈಗ ನಾರ್ಮಲ್ ಆಗಿ ಕರೆಕ್ಟ್ ಇದೆ ನಿಮ್ಮ ಪ್ರತಿಭಟನೆ, ಅಂದ್ರೆ ತನಿಖೆ ಆಗಬೇಕು, ಏನಾಗೆಲ್ಲ ಶಿಕ್ಷೆ ಆಗಬೇಕು, ಓಕೆ, ಅದು ಒಂದು ಸರಿ. ಈಗ ಹೊಸದಾಗಿ ಏನ್ ಜಾರಿಗೆ ತರಬೇಕು ಅಂತ ಕಾಂತಕುಮಾರ್ ಅವರು ಫೈಂಡ್ ಔಟ್ ಮಾಡಿದ್ರು, ಅಂದ್ರೆ ಈ ತರದಾದ್ರೆ ಮುಂದಕ್ಕೆ ಆಗಲ್ಲ ರೀ, ಈ ತರದೆಲ್ಲ ಒಂದು ಹೊಸದಾಗಿ ಕಾಯ್ದೆ ತರಬೇಕು. ಅಥವಾ ಈಗ ನೋಡಿ ನೀಟ್ ವಿಚಾರಕ್ಕೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ರು, ಅಥವಾ ಅಲ್ಲಿ ಏನು ಹೊಸದಾಗಿ ಏನೋ ರಚನೆ ಮಾಡ್ತಿರೋ, ಹೊಸದಾಗಿ ಫೀಡ್ ಏನೋ ಸ್ಪೀಡ್ ಆಗಿ ಏನಾದ್ರು ಕೂಡ ಕಂಟ್ರೋಲ್ ತರುವಂಥದ್ದು ರಾಜ್ಯದಲ್ಲಿ ಏನಾದ್ರು ಕೂಡ ತರಬೇಕು ಅನ್ನೋದು ಕೂಡ ಇದೆಯಾ? ಖಂಡಿತ ತರಬೇಕು ಸರ್. ಇವತ್ತು ನೋಡಿ, ಹಳೆಯ ಒಂದು C&R ರೂಲ್ ಪ್ರಕಾರ ಇವತ್ತು ಬೀಟ್ ಫಾರೆಸ್ಟ್ ಆಫೀಸರು ಮತ್ತು ವಾಚರ್ದು ಏನು ನೋಟಿಫಿಕೇಶನ್ಸ್ ಮಾಡ್ತಿದ್ದಾರೆ, ಹಳೇದನ್ನೇ ಫಾಲೋ ಮಾಡ್ಕೊಂಡಿರೋದಲ್ಲ ಸರ್, ಹೊಸದು ಅಪ್ಡೇಟ್ ಆಗ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ಲು ಕರ್ನಾಟಕದಲ್ಲಿ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಕರ್ನಾಟಕದಲ್ಲೂ 10 crores ಪೆನಾಲ್ಟಿ ಇದೆ, 10 years ಜೈಲಿದೆ. ಈಗೇನು ಕೇಂದ್ರ ಸರ್ಕಾರದಲ್ಲಿ ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ಅದು ನಮ್ಮ ಕರ್ನಾಟಕದಲ್ಲಿ 4 ವರ್ಷ ಮುಂಚೆನೇ ಬಂದಿದೆ, 2023 ಇದೆ. ಇಲ್ಲಿವರೆಗೂ ಯಾರ ಮೇಲೆ ಅದನ್ನ FIR ಹಾಕಿದ್ದೀರಾ? KPSC ಮೆಂಬರ್ಸ್, ಚೇರ್ಮನ್ ಮೇಲೆ ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದೀರಾ? ಏನು ಇಲ್ಲಿವರೆಗೂ ಒಬ್ಬರ ಮೇಲೆ ಮಾಡಿಲ್ಲ ಸರ್. 2023 ಬಂದಿಲ್ಲ, ಮಾಡಿಲ್ಲ ಸರ್. ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ 2,84,000 ಖಾಲಿ ಹುದ್ದೆ ಇದೆ. ಇದು 6 month ಹಿಂದೆ ಇರೋಂಥ ಡಾಟಾ. ಇವಾಗ ಅಟ್ ಪ್ರೆಸೆಂಟ್ ಮೋರ್ ದೆನ್ 3 lakhs ವೇಕೆನ್ಸಿ 43 ಇಲಾಖೆಯಿಂದ ಇದೆ. ಪ್ಲಸ್ ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂಡರ್ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 4 ಲಕ್ಷ ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇವಾಗ ನೋಟಿಫಿಕೇಶನ್ ಮಾಡ್ತಾ ಇರೋದು ಬರೀ 72,000. ಇನ್ನೂ ಮೋರ್ ದೆನ್ 3 lakhs ವೇಕೆನ್ಸಿ ಇದೆ. ಸ್ಟ್ರಿಕ್ಟ್ ಆಕ್ಷನ್ ತೊಗೊಬೇಕಂತಂದ್ರೆ ಸರ್, ಕರ್ನಾಟಕದಲ್ಲಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬರಬೇಕು. ಯಾವುದೇ ಇಲಾಖೆಯಲ್ಲಿ ಎಷ್ಟೇ ಪೋಸ್ಟ್ ಇರಲಿ ಸರ್, ಅದು 5 ಇರಲಿ, 50 ಇರಲಿ, 500 ಪೋಸ್ಟ್ ಇರಲಿ, ಪ್ರತಿ ವರ್ಷ ನೋಟಿಫಿಕೇಶನ್ ಆಗಬೇಕು. ಇವತ್ತು ಸಂಗೀತ ಟೀಚರ್ಸ್, ದೈಹಿಕ ಶಿಕ್ಷಕರು ಇವರೆಲ್ಲ ಏನು ಏಜ್ ಕ್ರಾಸ್ ಆಗ್ತಾ ಇರೋದು ಸರ್. ಲೈಫ್ ಟೈಮಲ್ಲಿ ಏಜ್ ಬಾರ ಆಗಿರುತ್ತೆ. ಒಂದ್ಸತಿನವ್ರಿಗೆ ಚಾನ್ಸಸ್ ಸಿಗಲ್ಲ. ಈಗ ನೀವು ಪ್ರಶ್ನೆ ಪತ್ರಿಕೆ ಲೀಕ್ ಅಂತಿದ್ರೆ ಓಕೆ, ನೇರ ನೇಮಕಾತಿಯಲ್ಲೂ ಕೂಡ ನಡೆಯುತ್ತಲ್ಲ, ಅದು ಹೆಂಗೆ ತಗೊಳ್ಳಿ ಸರ್? ಈಗ ನೇರ ನೇಮಕಾತಿಯಲ್ಲಿ ಆಗುತ್ತೆ ಸರ್. ಇವರು ಯಾವ ಹಂತದಲ್ಲಿ ಬೇಕಾದ್ರೂ ಮಾಡ್ತಾರೆ. ಇದು ನೀವು ಹೇಳಿದ್ರಿ ಪ್ರಶ್ನೆ ಪತ್ರಿಕೆ ಟೈಮಲ್ಲಿ ಹಂಗಿರ್ಬೇಕು, ಹಿಂಗಿರ್ಬೇಕು, ಈ ಥರ ಕಂಟ್ರೋಲ್ ಇರಬೇಕು, ಯಾರಿಗೆ ಗೊತ್ತಾಗಬಾರ್ದು, ನೋ ಎಲೆಕ್ಟ್ರಿಕ್ ಐಟಮ್ ಯಾರು ಯೂಸ್ ಮಾಡಬಾರ್ದು. ಈಗ ನೇರ ನೇಮಕಾತಿಯಲ್ಲಿ ಹೆಂಗೆ ಕಂಡಿದ್ದೀವಿ ಸರ್? ಈಗ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಬೇಕು. ಎಕ್ಸಾಮ್ ನಡೀತೆ. ನಾನು ಅವಾಗ ಹೇಳಿದೆ ಸರ್, ಕ್ವಶನ್ ಪೇಪರ್ ವಿತಿನ್ ಸೇಮ್ ಅದೇ ಕ್ಲಾಸ್ ರೂಮಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಕಳ್ಸಾದ್ಮೇಲೆ ಅಲ್ಲೇ ಪ್ರಿಂಟ್ ಆಗಿ ಕ್ವಶನ್ ಪೇಪರ್ ಬರ್ಬೇಕಂತ ಹೇಳ್ಬಿಟ್ಟು ಅವ್ರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾದ್ಮೇಲೆ ಎಲ್ಲರದು ಇಂಡಿವಿಜುವಲ್ಸ್ OMR ಶೀಟ್ಸ್ನ ಸೇಮ್ ಡೇ ಇಲ್ಲ ನೆಕ್ಸ್ಟ್ ಡೇ ಎಲ್ಲ ಅಪ್ಲೋಡ್ ಮಾಡಬೇಕು. ಮತ್ತು ವಿತಿನ್ 2-3 ಡೇಸಲ್ಲಿ ಕೀ ಆನ್ಸರ್ ಬಿಡಬೇಕು. ಬೇಗ ಸೇಮ್ ಡೇ ಸರ್, 2 hours ಅಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಡೇನೇ ಕೀ ಆನ್ಸರ್ ಬಿಡಬೇಕು, ಇಲ್ಲ ಅವತ್ತೇ ಕೀ ಆನ್ಸರ್ ಬಿಡಬೇಕು. ವಿತಿನ್ 1 ವೀಕಲ್ಲಿ ಎಲ್ಲರದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಬೇಕು. ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ಬೇಕು ಸರ್. ಇಂಡಿವಿಜುವಲ್ ಸ್ಕೋರ್ ಲಿಸ್ಟು ಇವತ್ತು ಸ್ಕೋರ್ ಲಿಸ್ಟ್ ಬಿಡಲಿಲ್ಲ ಅನ್ನೋದಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ ತಕ್ಷಣ ಕ್ಯಾಂಡಿಡೇಟ್ಸ್ ನಾನು ಫೈನಲ್ ಲಿಸ್ಟ್ ಬರಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಕೋಟಿ ಕೊಡೋದಕ್ಕೂ ರೆಡಿ ಇರ್ತಾರೆ. ಅಪ್ಪ ಅಮ್ಮ ಕರ್ಕೊಂಡು ಕ್ಯಾಂಡಿಡೇಟ್ಸು
ಮಿನಿಸ್ಟ್ರು ಮನೆಗೆ ಓಡಾಡ್ತಾರೆ, ಮೆಂಬರ್ಸ್ ಮನೇಲಿ ಓಡಾಡ್ತಾ ಇದ್ದಾರೆ, MLAಗಳು ಮನೆ ಹತ್ರ ಓಡಾಡ್ತಾರೆ, ಬ್ರೋಕರ್ ಮನೇಲಿ ಓಡಾಡ್ತಾ ಇರ್ತಾರೆ. ಇದನ್ನೆಲ್ಲ ಕಂಟ್ರೋಲ್ ಆಗ್ಬೇಕಂತಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಬರಬೇಕು. ಅವಾಗ ಮಾತ್ರ ಈ ಒಂದು ಚೇಂಜಸ್ ಕಾಣಕ್ಕೆ ಸಾಧ್ಯ ಇದೆ ಸರ್. ಈಗ ಮೋದಿ ಅವರು ತಂದಿರೋದ್ರ ಹೊಸ ಕಾನೂನು ಇದಕ್ಕೆ ಸಂಬಂಧಪಟ್ಟಂಗೆ ತರಬೇಕಾ ಅಥವಾ ರಾಜ್ಯದಲ್ಲೂ ಕೂಡ ಕಾನೂನು ತರಬೇಕು ಸರ್. ಈಗ ಕಾನೂನು ಇದೆ ಇಂಪ್ಲಿಮೆಂಟ್ ಮಾಡಬೇಕು. ಫಸ್ಟ್ ಆಗಿರೋಂಥ ಏನು ಒಂದು ಸ್ಕ್ಯಾಮಲ್ಲಿ ಇನ್ವಾಲ್ವ್ಮೆಂಟ್ ಆಗಿದಾರಲ್ಲ ಅವರಿಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡ್ಬೇಕು ಸರ್. ಆಮೇಲೆ ಇದೊಂದು ವಿಚಾರ ಕೇಳ್ಬಿಟ್ಟು, ಈಗ ನೀಟ್ ವಿಚಾರದಲ್ಲಿ ಕೋಚಿಂಗ್ ಸೆಂಟರ್ ಕೂಡ ಭಾಗವಹಿಸಿದೆ. ಈ KPSC ಪ್ರಶ್ನೆ ಪತ್ರಿಕೆ ಲೀಕಲ್ಲಿ ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಸರ್, ಈಗ ಕೋಚಿಂಗ್ ಸೆಂಟರ್ ಇಲ್ಲ ಅಂತ ಎಲ್ಲೂ ಹೇಳಕ್ ಬರಲ್ಲ ಸರ್. ಯಾಕೆಂದ್ರೆ ಕೆಲವೊಂದು ಕೋಚಿಂಗ್ ಸೆಂಟ್ರು ಭಾಗಿಯಾಡ್ತಾರೆ, ಎಲ್ಲನೂ ಅಂತಲ್ಲ. ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ಅದೇ ಕೆಲಸ ಇರುತ್ತೆ. ಯಾಕೆಂದ್ರೆ ಒಬ್ಬ ಮೆಂಬರ್ಸ್ ಇದ್ರೆ ಸಾಕು, ಒಬ್ಬ ಮೆಂಬರ್ಸು ಆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೆಂಗ್ ಐಡೆಂಟಿಫೈ ಮಾಡ್ಬೋದು? 100 ಜನ ಅಡ್ಮಿಷನ್ ಆದ್ರೆ ಯಾರು ಬಡವರು ಇದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ದುಡ್ಡಿಲ್ಲ. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹತ್ರ ಒಂದ್ಸತಿ ಅವ್ರು ಮಾಡಿಸ್ದ ಅಂತಂದ್ರೆ ಕ್ಯಾಂಡಿಡೇಟೇ ಹುಡಿಕೊಂಬರ್ತಾರೆ ಸರ್. ಈಗ ದುಡ್ಡು ಕೊಟ್ಟು ಆ ಕ್ಯಾಂಡಿಡೇಟ್ಸ್ ಒಬ್ಬ ಮೆಂಬರ್ಸಿಗೆ ಗೊತ್ತಿದ್ರೆ ಸಾಕು, ಆ ಮೆಂಬರ್ಸ್ ಕ್ವಶನ್ ಕೊಟ್ರೆ ಸಾಕು, ಕ್ಯಾಂಡಿಡೇಟ್ಸ್ ತುಂಬಾ ಈಸಿ. ಈ ರೀತಿ ಕೋಚಿಂಗ್ ಇನ್ಸ್ಟಿಟ್ಯೂಟು 100% ಇಲ್ಲ ಅಂತಲ್ಲ ಸರ್, ಇದ್ದಾರೆ. ಎಲ್ಲರೂ ಅಲ್ಲ, ಕೆಲವೊಬ್ರಂತೂ ಇದ್ದಾರೆ, ಇನ್ವಾಲ್ವ್ಮೆಂಟ್ ಇದ್ದಾರೆ. ಅದಕ್ಕೆ CBI ತನಿಖೆ ಮಾಡಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.